ಪರಿಷತ್ ಸದಸ್ಯ ಸಿಟಿ ರವಿ ಅವರು ದೆಹಲಿಯಲ್ಲಿ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ದುಬಾರಿ ದುನಿಯಾ ಬಗ್ಗೆ. ಏನು ಹೇಳಿದ್ದಾರೆ ಅವರು? ಜನಸಾಮಾನ್ಯರ ಮೇಲೆ ದರ ಏರಿಕೆಯ ಬರೆಯನ್ನ ಸರ್ಕಾರ ಎಳೆದಿದೆಯಲ್ವಾ, ಸರ್ಕಾರದ ವಿರುದ್ಧ ಸಿಟಿ ರವಿ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ ಆಳ್ವಿಕೆ ಮಾಡಿದ 22 ತಿಂಗಳಲ್ಲಿ 18 ತಿಂಗಳು ಬೆಲೆ ಏರಿಕೆಯ ಬಗ್ಗೆ ಮುಂಚೆ ಹೇಳಿದ್ರೆ 50 ಸೀಟು ಕೂಡ ಹೇಳ್ತಾ ಇರಲಿಲ್ಲ ಇವರು. ಶೀಘ್ರವೇ ಉಸಿರಾಡುವ ಗಾಳಿಗೂ ಟ್ಯಾಕ್ಸ್ ಹಾಕಬಹುದು. ಸರ್ಕಾರದ ಬೆಲೆ ಏರಿಕೆ ನಡೆಗೆ ಸಿಟಿ ರವಿ ಖಂಡಿಸಿ ಮಾತನಾಡಿದ್ದಾರೆ. ಜನಸಾಮಾನ್ಯರ ಮೇಲೆ ದರ ಏರಿಕೆಯ ಬರೆ ಎಳೆದಂತ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸರ್ವರಿಗೂ ನ್ಯಾಯ ಕೊಡಬೇಕು ಅಂತ ಬೆಲೆ ಏರಿಕೆ ಬರೆ ಹಾಕಿದ್ದಾರೆ. ಹೊಸ ವರ್ಷಕ್ಕೆ ಕಾಂಗ್ರೆಸ್ ಕೊಟ್ಟ ಕೊಡುಗೆ ಇದು. 17 ವಿವಿಧ ವಸ್ತುಗಳ ಬೆಲೆ ಏರಿಕೆಯನ್ನು ಈ ಸರ್ಕಾರ ಬಂದ ಮೇಲೆ ಮಾಡಿದ್ದಾರೆ. ಆಳ್ವಿಕೆ 22 ತಿಂಗಳು, ಅದರಲ್ಲಿ 17 ತಿಂಗಳು ಬೆಲೆ ಏರಿಕೆದೇ ಸುದ್ದಿ. ಸ್ಟಾಂಪ್ ಡ್ಯೂಟಿ, ಅಬ್ಕಾರಿ ತೆರಿಗೆ, RTC, ಡೆತ್ ಸರ್ಟಿಫಿಕೇಟ್, ಬರ್ತ್ ಸರ್ಟಿಫಿಕೇಟ್, ಹಾಲಿನ ಬೆಲೆ 3 ಬಾರಿ ಏರಿಕೆ ಮಾಡಿದ್ರು, ಆಲ್ಕೋಹಾಲ್ ದರ ಏರಿಕೆ ಮಾಡಿದ್ರು, ಬಸ್ ದರ ಏರಿಕೆ ಮಾಡಿದ್ರು, ವಿದ್ಯುತ್ ದರ ಏರಿಕೆ ಮಾಡಿದ್ರು, ಮೀಟ್ರ್ ಮಿನಿಮಮ್ ಚಾರ್ಜು ಏರಿಕೆ ಮಾಡಿದ್ರು. ಜನರಿಗೆ ಹೇಳಿ ವೋಟ್ ಪಡೆದಿದ್ದು ಗ್ಯಾರಂಟಿ ಕೊಡ್ತೀವಿ ಅಂತ, ಪಂಚ ಗ್ಯಾರಂಟಿ ಹೇಳ್ದಲೇ ಮೋಸ ಮಾಡ್ತಾ ಇರೋದು ಬೆಲೆ ಏರಿಕೆ ಬರೆ ಹಾಕಿ. ಇದನ್ನು ಹೇಳಿರಲಿಲ್ಲ. ನಾವು ಬೆಲೆ ಏರಿಕೆ ಮಾಡ್ತೀವಿ ಅಂತ ಏನಾದ್ರು ಹೇಳಿದರೆ ಇವರು 50 ಸೀಟ್ ಗೆಲ್ಲೋದು ಕಷ್ಟ ಇತ್ತು. ಆದರೆ ಪಂಚ ಗ್ಯಾರಂಟಿ ಕೊಟ್ಟು ಮೋಸ ಮಾಡಿ ಬೆಲೆ ಏರಿಕೆ ಬರೆಯನ್ನು ದಿನ ಬೆಳಗ್ಗೆ ಬೆಲೆ ಏರಿಕೆ ಬರೆ ಹಾಕ್ತಿದ್ದಾರೆ.